ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೈನ್ಸ್ನ ಫಸ್ಟ್ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಈ ಒಂದು ಚಾಪ್ಟರ್ ನೋಟ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ಅದು ನೋಟ್ಸ್ ಇರ್ಬೋದು. ನಾನು 6th ಇಂದ 10th ವರೆಗೂ ಆಲ್ ಸಬ್ಜೆಕ್ಟ್ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ, ಜೊತೆಗೆ 6th to 10th ಸೈನ್ಸ್ ಹಾಗೂ ಸೋಷಿಯಲ್ನ ವಿಡಿಯೋ ಲೆಕ್ಚರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಯಾವುದು ಕೂಡ ನೀವು ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಬೇಕು. ಇದೆರಡೂ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ಅಥವಾ ಮಾಡಿರೋಂಥ ವಿಡಿಯೋ ನಿಮಗೆ ಕಾಣೋದಿಲ್ಲ. ಅದು ಯೂಟ್ಯೂಬ್ನ ನ್ಯೂ ಪಾಲಿಸಿ. ಸೊ ಎಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ವಿಡಿಯೋ. ಆನ್ಸರ್ ದಿ ಫಾಲೋಯಿಂಗ್. ವೈ ಡು ಆರ್ಗ್ಯಾನಿಸಮ್ಸ್ ನೀಡ್ ಟು ಟೇಕ್ ಫುಡ್? ಆರ್ಗ್ಯಾನಿಸಮ್ಸ್ ಏನಕ್ಕೋಸ್ಕರ ಫುಡ್ನ ತಿನ್ನಬೇಕು ಅಥವಾ ತಗೊಳ್ಬೇಕು? ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಕ್ವೈರ್ ಫುಡ್ ಟು ಸರ್ವೈವ್. It gives them energy to perform various activities. All activities such as playing, running, walking, studying, etc. require energy. The various components present in our food such as carbohydrates, proteins, fats, vitamins and minerals provide energy to our body. These are also important for growth and development of the body. Idishtu first one answer. Second, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎ ಪ್ಯಾರಾಸೈಟ್ ಆ್ಯಂಡ್ ಎ ಸ್ಯಾಪ್ರೋಟೋಫ್. ನೋಡಿ, ಸ್ಯಾಪ್ರೋಫೈಟ್ ಮತ್ತು ಪ್ಯಾರಾಸೈಟ್ ಎರಡಕ್ಕೂ ಮಧ್ಯದಲ್ಲಿರೋಂಥ ಡಿಫ್ರೆನ್ಸ್ಗಳನ್ನು ಹೇಳಿ ಅಂತ. ಸೊ ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ಲೆಫ್ಟ್ ಸೈಡಲ್ಲಿ 3 ಪಾಯಿಂಟ್ಸ್, ರೈಟ್ ಸೈಡಲ್ಲಿ 3 ಪಾಯಿಂಟ್ಸ್ ಇದೆ. ಪ್ಯಾರಾಸೈಟ್ ಡಿರೈವ್ಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದಿ ಆರ್ಗ್ಯಾನಿಸಮ್ ಆನ್ ವಿಚ್ ಇಟ್ ಫೀಡ್ಸ್ ಈಸ್ ಕಾಲ್ಡ್ ದಿ ಹೋಸ್ಟ್. ಎಕ್ಸಾಂಪಲ್ ಕುಸ್ಕುಟಾ ಆ್ಯಂಡ್ ಆರ್ಕಿಡ್ಸ್. ಸ್ಯಾಪ್ರೋಟೋಫ್ ದೇ ಡಿರೈವ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್. ಡಿಸರ್ವ್ ಅಲ್ಲ, ಡಿರೈವ್ಸ್ ಅಂತ ಇಲ್ಲಿ ಪ್ಯಾರಾಸೈಟಲ್ಲಿ ಸ್ಪೆಲ್ಲಿಂಗ್ ಇದೆ, ನೋಡಿಕೊಂಡು ಬರ್ಕೊಳ್ಳಿ. ದೇ ಡು ನಾಟ್ ಫೀಡ್ ಆನ್ ಲಿವಿಂಗ್ ಆರ್ಗ್ಯಾನಿಸಮ್. ಎಕ್ಸಾಂಪಲ್ ಮಶ್ರೂಮ್ಸ್ ಆ್ಯಂಡ್ ಫಂಗೈ. ಇದಿಷ್ಟು ಸೆಕೆಂಡ್ ಆನ್ಸರ್. ಹೌ ವುಡ್ ಯು ಟೆಸ್ಟ್ ದಿ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಲೀವ್ಸ್? ಎಲೆಗಳಲ್ಲಿ ಸ್ಟಾರ್ಚ್ ಇದೆಯೋ ಇಲ್ಲವೋ ಅನ್ನೋದು ಯಾವ ರೀತಿ ನಾವು ಟೆಸ್ಟ್ ಮಾಡ್ತೀವಿ, ಆ ಒಂದು ಎಕ್ಸ್ಪೆರಿಮೆಂಟ್ನ ಬರೀರಿ. Experiment to test the presence of starch in leaves. Heading adu. A. Take 2 potted plants of the same kind. Keep one in dark and other in the sunlight for some time. Take 1 leaf from each of the plants. Put a few drops of iodine solution on each of the leaves. The leaf kept in the sunlight will turn blue-black due to the presence of starch. The leaf kept in dark will not turn blue-black because of the absence of starch. Idishtu third one answer. Fourth, give a brief description of the process of synthesis of food in green plants. ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಂತವಲ್ಲ, ಅಥವಾ ಈ ಸಿಂಥಸಿಸ್ ಯಾವ ರೀತಿ ಆಗುತ್ತೆ ಅದರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡ್ರಿ. Photosynthesis is defined as a process in which the chlorophyll containing plant cells synthesizes food in the form of carbohydrates using carbon dioxide and water in the presence of solar energy. Sources of raw materials required by photosynthesis are: water is taken from roots of the plant and is transported to the leaves. Carbon dioxide from the air enters the leaves through the tiny pores called stomata and diffuses to the cells containing chlorophyll. Solar energy is used to break water into hydrogen and oxygen. This hydrogen is combined with carbon dioxide to form food for the plants, which is ultimately used by animals as well. Idishtu answer. Fifth, show with the help of a sketch that the plants are the ultimate source of food. Answer. All living beings depend on plants whether directly or indirectly. Example, plant-eater animals depend directly on plants, but carnivores depend indirectly on plants. ನೋಡಿ, ಇಲ್ಲಿ ಏನು ಕೇಳಿದ್ದೇನು ಒಂದು ಸ್ಕೆಚ್ ಮಾಡಿಬಿಟ್ಟು ನಮಗೆ ಪ್ಲ್ಯಾಂಟ್ಸೇನೆ ಅಲ್ಟಿಮೇಟ್ ಸೋರ್ಸ್ ಆಫ್ ಫುಡ್ ಅಂತ ಪ್ರೂವ್ ಮಾಡಿ ಅಥವಾ ಹೇಳಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಆನ್ಸರ್ ಕೊಟ್ವಿ, ಸ್ಟೇಟ್ಮೆಂಟ್ ಕೊಟ್ವಿ. ಈಗ ದಿ ಫಾಲೋಯಿಂಗ್ ಸ್ಕೆಚ್ ಶೋಸ್ ಸಮ್ ಎಕ್ಸಾಂಪಲ್ಸ್ ಆಫ್ ಪ್ಲ್ಯಾಂಟ್ ಡಿಪೆಂಡೆನ್ಸಿ. ಇಲ್ಲಿ ಒಂದು ಸ್ಕೆಚ್ ಇದೆ ನೋಡಿ. ಪ್ಲ್ಯಾಂಟ್ಸ್ನ ಡೀರ್ ತಿನ್ನುತ್ತೆ. ಸೊ ಪ್ಲ್ಯಾಂಟ್ಸ್ ಡೀರ್, ಟೈಗರ್. ಪ್ಲ್ಯಾಂಟ್ಸ್ ಫ್ರಾಗ್, ಸ್ನೇಕ್, ಈಗಲ್. ಪ್ಲ್ಯಾಂಟ್ಸ್ ಇನ್ಸೆಕ್ಟ್ಸ್, ಫಿಶ್, ಸ್ವ್ಯಾನ್. ಅಂದ್ರೇನು? ಪ್ಲ್ಯಾಂಟ್ಸ್ನ ಡೀರ್ ತಿನ್ನುತ್ತೆ, ಡೀರ್ನ ಟೈಗರ್. ಅದೇ ರೀತಿ ಪ್ಲ್ಯಾಂಟ್ಸ್ನ ಫ್ರಾಗ್ ತಿನ್ನುತ್ತೆ, ಫ್ರಾಗ್ನ ಸ್ನೇಕ್, ಸ್ನೇಕ್ನ ಈಗಲ್. ಅದೇ ರೀತಿ ಪ್ಲ್ಯಾಂಟ್ಸ್ನ ಇನ್ಸೆಕ್ಟ್ನ ಫಿಶ್ನ ಸ್ವ್ಯಾನ್. ಸೊ ಈ ಥರ ಎಲ್ಲ ಕೂಡ ಅಲ್ಟಿಮೇಟ್ ಸೋರ್ಸ್ ಆಫ್ ಫುಡ್ ಯಾವುದು? ಪ್ಲ್ಯಾಂಟ್ಸ್.
Sixth, fill in the blanks. Green plants are called autotroph since they synthesize their own food. ನೋಡಿ, ಗ್ರೀನ್ ಪ್ಲ್ಯಾಂಟ್ಸ್ನ ನಾವು ಏನಂತ ಕರಿತೀವಿ, ಯಾಕಂದರೆ ಅದ್ರದ್ದು ಫುಡ್ನ ಅದು ಸಿಂಥಸೈಸ್ ಮಾಡ್ಕೊಳ್ಳುತ್ತೆ ಅಂತ. ಆಟೋಟ್ರೋಫ್ಸ್ ಇಸ್ ದ ಆನ್ಸರ್. ದಿ ಫುಡ್ ಸಿಂಥಸೈಸ್ಡ್ ಬೈ ದಿ ಪ್ಲ್ಯಾಂಟ್ಸ್ ಈಸ್ ಸ್ಟೋರ್ಡ್ ಆ್ಯಸ್ ಸ್ಟಾರ್ಚ್. ನೋಡಿ, ಫುಡ್ ಸಿಂಥಸೈಸ್ ಆಗುತ್ತಲ್ಲ, ಅದನ್ನು ಪ್ಲ್ಯಾಂಟ್ಸ್ ಯಾವ ಥರ ಸ್ಟೋರ್ ಮಾಡ್ಕೊಳ್ಳುತ್ತೆ, ಸ್ಟಾರ್ಚ್ ಥರ. ಇನ್ ಫೋಟೋಸಿಂಥಸಿಸ್, ಸೋಲಾರ್ ಎನರ್ಜಿ ಈಸ್ ಕ್ಯಾಪ್ಚರ್ಡ್ ಬೈ ದಿ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಸೋಲಾರ್ ಎನರ್ಜಿನ ಯಾವ ಪಿಗ್ಮೆಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಕ್ಲೋರೋಫಿಲ್. ಡ್ಯೂರಿಂಗ್ ಫೋಟೋಸಿಂಥಸಿಸ್, ಪ್ಲ್ಯಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ರಿಲೀಸಸ್ ಆಕ್ಸಿಜನ್. ಫೋಟೋಸಿಂಥಸಿಸ್ ಟೈಮಲ್ಲಿ ಪ್ಲ್ಯಾಂಟ್ಸ್ ಯಾವುದನ್ನು ಒಳಗೆ ತೊಗೊಳುತ್ತೆ ಮತ್ತು ಯಾವುದನ್ನು ರಿಲೀಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ಇಂಟೇಕ್ ತೊಗೊಳುತ್ತೆ, ಅಂದರೆ ಒಳಗೆ ತೊಗೊಳುತ್ತೆ, ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಸೆವೆಂತ್, ನೇಮ್ ದಿ ಫಾಲೋಯಿಂಗ್. ಎ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ವಿತ್ ಯೆಲ್ಲೋ ಸ್ಲೆಂಡರ್ ಆ್ಯಂಡ್ ಟ್ಯೂಬ್ಯುಲರ್ ಸ್ಟೆಮ್. ಆನ್ಸರ್, ಕುಸ್ಕ್ಯೂಟಾ. A plant that has both autotrophic and heterotrophic mode of nutrition. Pitcher plant and Venus flytrap. The pores through which leaves exchange gases. Answer, stomata. 8th, tick the correct answers. Cuscuta is an example of, options ಇದೆ, ನಾನು ಎಲ್ಲ ಆಪ್ಷನ್ಸ್ ಏನು ಓದೋದಿಲ್ಲ, ಕರೆಕ್ಟ್ ಆನ್ಸರ್ ಮಾತ್ರ ಹೇಳ್ತೀನಿ. ಪ್ಯಾರಾಸೈಟ್. Cuscuta is an example of parasite. The plant which traps and feeds on insects is pitcher plant. ಅಂದರೆ ಈ ಕೊಟ್ಟಿರೋಂಥ ಯಾವ ಪ್ಲ್ಯಾಂಟ್ಸು ಇನ್ಸೆಕ್ಟ್ಗಳನ್ನ ಟ್ರ್ಯಾಪ್ ಮಾಡಿ ಅದನ್ನು ತಿನ್ನುತ್ತೆ, ಪಿಟ್ಚರ್ ಪ್ಲ್ಯಾಂಟ್. ಮ್ಯಾಚ್ ದಿ ಐಟಮ್ಸ್ ಗಿವನ್ ಇನ್ ಕಾಲಮ್ 1 ವಿತ್ ದೋಸ್ ಇನ್ ಕಾಲಮ್ 2. ನಾನು ಡೈರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಿದೆ ಅದನ್ನು ನೋಡಿಕೊಂಡು ನಿಮ್ಮ ಒಂದು ಫಾರ್ಮ್ಯಾಟ್ಸಲ್ಲಿ ಬರ್ಕೊಳ್ಬೋದು. ಕ್ಲೋರೋಫಿಲ್, ಲೀಫ್. ನೈಟ್ರೋಜನ್, ಬ್ಯಾಕ್ಟೀರಿಯಾ. ಆಮರ್ಬೆಲ್, ಪ್ಯಾರಾಸೈಟ್. ಅನಿಮಲ್ಸ್, heterotrophs. Insects, pitcher plant. ಮಾರ್ಕ್ ಟಿ, ಇದು ಟ್ರೂ ಆರ್ ಫಾಲ್ಸ್ ನಿಮಗೆ ಗೊತ್ತು. ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಫಾಲ್ಸ್. ಪ್ಲಾಂಟ್ಸ್ ವಿಚ್ ಸಿಂಥಸೈಸ್ ದೇರ್ ಫುಡ್ ದೆಮ್ಸೆಲ್ಸ್ ಆರ್ ಕಾಲ್ಡ್ ಸ್ಯಾಫ್ರೋಟೋಫ್ಸ್. ಫಾಲ್ಸ್. ದಿ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ಈಸ್ ನಾಟ್ ಎ ಪ್ರೋಟೀನ್. ಟ್ರೂ. ನಾಟ್ ಎ ಪ್ರೋಟೀನ್ ಕೊಟ್ಟಿದ್ದಾರೆ, ಅದಕ್ಕೆ ಟ್ರೂ. ಪ್ರೋಟೀನ್ ಅಂತ ಕೊಟ್ಟಿದ್ರೆ ಫಾಲ್ಸ್. Solar energy is converted into chemical energy during photosynthesis. True. Choose the correct option from the following. Which part of the plant takes in carbon dioxide from the air for photosynthesis? Stomata. ಇದು ಕಾರ್ಬನ್ ಡೈಆಕ್ಸೈಡ್ನ ತೊಗೊಳುತ್ತೆ. ಸೇಮ್ ಅದೇನೆ. Plants take carbon dioxide from the atmosphere mainly through their leaves. 13th, why do farmers grow many fruits and vegetable crops inside large greenhouse? What are the advantages to the farmers? ಫಾರ್ಮರ್ಸ್ ಏನಕ್ಕೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ದೊಡ್ಡ ದೊಡ್ಡ ಗ್ರೀನ್ ಹೌಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಅದರಲ್ಲಿ ಬೆಳೀತಾರೆ. ಈ ಥರ ಬೆಳೆಯೋದ್ರಿಂದ ಫಾರ್ಮರ್ಸ್ಗೆ ಏನು ಅಡ್ವಾಂಟೇಜ್? ಗ್ರೀನ್ ಹೌಸ್ ಪ್ರೊಟೆಕ್ಟ್ಸ್ ದಿ ಪ್ಲಾಂಟ್ಸ್ ಇನ್ಸೈಡ್ ಇಟ್ ಫ್ರಮ್ ದಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಔಟ್ಸೈಡ್ ಆ್ಯಂಡ್ ಗಿವ್ಸ್ ಪ್ಲಾಂಟ್ಸ್ ಎ ಸೂಟಬಲ್ ಟೆಂಪ್ರೇಚರ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. It also protects from birds and animals. The greenhouse is made up of glass. Glass is a bad conductor of heat and traps the heat inside it in cold places. Thus, it provides a suitable temperature for the plants to grow. This is advantageous to the farmers. ಇದಿಷ್ಟು 13th ಆನ್ಸರ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ನೋಟ್ಸ್ ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೆ ಇನ್ನೂ ಬೇರೆ ಬೇರೆ ಚಾಪ್ಟರ್ಸ್ ಯಾವ್ದಾದ್ರು ನೋಟ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಬೇರೆ ಒಂದು ಯಾವುದಾದ್ರು ಸೈನ್ಸ್ ಮತ್ತು ಸೋಷಿಯಲಲ್ಲಿ ಯಾವುದಾದ್ರು ಚಾಪ್ಟರ್ದು ವಿಡಿಯೋ ಲೆಕ್ಚರ್ಸ್ ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಅದನ್ನು ರೆಡಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.